ಹಾಯ್ ವೆಲ್ಕಮ್ ಬ್ಯಾಕ್ ಟು ಹಚ್ಚ ಹಸಿರು ಡೈಲಿ ಬ್ಲಾಗ್ಸ್. ಏನು ಮಾಡ್ತಾಯಿದ್ದೀರಾ? ಏನಪ್ಪ ಬೆಳಗ್ಗೆನೆ ಬಂದು ವೀಡಿಯೋ ಮುಂದೆ ತಲೆ ಬಚ್ಕೊತಾಳೆ ಅಂದ್ಕೊಂಡಿದ್ದೀರಾ? ಸೊ ಏನಿಲ್ಲ. ಸೊ ಎಲ್ಲ ನಮ್ಮ ಲೇಡೀಸ್ಗೆ ಮತ್ತು ನಮ್ಮ ಹೆಣ್ಮಕ್ಳಿಗೆ ಮತ್ತು ನಮ್ಮ ಗಂಡು ಮಕ್ಳಿಗೆ ಎಲ್ರಿಗೂ ಕೂದಲು ಅಂದರೆ ಎಲ್ರಿಗೂ ಇಷ್ಟನೇ ಅಲ್ವಾ? ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ? ಕೂದಲೇ ಒಂದು ಹೆಣ್ಮಕ್ಳಿಗೆ ಆಗಿರ್ಬೋದು ಗಂಡು ಮಕ್ಳಿಗೆ ಆಗಿರ್ಬೋದು ಅದೇ ಒಂದು ದೊಡ್ಡ ಸೌಂದರ್ಯ. ಆಂತರಿಕ ಸೌಂದರ್ಯಕ್ಕಿಂತ ಬಾಹ್ಯ ಸೌಂದರ್ಯನೇ ಆಂತರಿಕ ಸೌಂದರ್ಯಕ್ಕಿಂತ ಹೊರಗಿನ ಸೌಂದರ್ಯನೇ ಎಲ್ಲರೂ ಆಲ್ಮೋಸ್ಟು ಸೊ ನೋಡೋದಲ್ಲ. ಹೊಟ್ಟೆಗೆ ಊಟ ತಿಂತೀವೋ ಬಿಡ್ತೀವಿ ಅಂತ ಯಾರೂ ನೋಡೋಲ್ಲ. ಸೊ ನಾವು ಹೇಗಿದ್ದೀವಿ, ನಮ್ಮ ಕೂದಲು ಹೇಗಿದೆ, ನಮ್ಮ ಒಂದು ಡ್ರೆಸ್ ಹೇಗಿದೆ, ಸೊ ನಮ್ಮ ಕಲರ್ ಹೇಗಿದೆ ಅದನ್ನೇ ಎಲ್ಲರೂ ಜಾಸ್ತಿ ನೋಡೋದಲ್ವ. ಅದಕ್ಕೋಸ್ಕರ ಅಂಥೇಳಿ ಸೊ ಇವಾಗಂತೂ ಹೆಣ್ಮಕ್ಳಿಗೆ ಆಗಿರ್ಬೋದು ಗಂಡು ಮಕ್ಕಳಿಗೆ ಆಗಿರ್ಬೋದು ಡ್ಯಾಂಡ್ರಫು ಸಮಸ್ಯೆ ತುಂಬಾ ಇದೆ. ಸೊ ನಾನು ನೋಡಿದ ಮಟ್ಟಿಗೆ ತುಂಬ ಜನಕ್ಕೆ ಡ್ಯಾಂಡ್ರಫ್ ಇದೆ. ಅದೇನು ಮಾಡೋಕ್ಕಾಗಲ್ಲ. ಅದು ನಮ್ಮ ಒಂದು ತಲೆಯಲ್ಲಿ ಫಂಗಸ್ ಥರ ಅದು ಸೇರಿಕೊಳ್ಳುತ್ತೆ. ಸೊ ಅದೇ ಫಂಗಸ್ಗೆ ನಾವು ಊಟ ಕೊಟ್ಟು ಸಾಕ್ತಾ ಇರ್ತೀವಿ. ನಾವು ಎಷ್ಟು ಫಂಗಸ್ಸಿಗೆ ಊಟ ಕೊಡ್ತಾ ಇರ್ತೀವೋ ಡ್ಯಾಂಡ್ರಫು ನಮ್ಮ ತಲೆಯಲ್ಲಿ ಅಷ್ಟೇ ಜಾಸ್ತಿಯಾಗಿ ಉಲ್ಬಣ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಇದಕ್ಕೆ ಏನಪ್ಪ ಮಾಡಬೇಕು ಅಂತ ನನಗಂತೂ ತುಂಬಾ ಡ್ಯಾಂಡ್ರಫ್ ಇತ್ತು. 1 ಇಯರಿಂದ ನಾನು ಈ ಒಂದು ಸಮಸ್ಯೆನ ಎದುರಿಸ್ತಾ ಇದ್ದೆ. ಸಿಕ್ಕಾಪಟ್ಟೆ ಡ್ಯಾಂಡ್ರಫ್ ಇತ್ತು. ಈ ಡ್ಯಾಂಡ್ರಫಿಂದ ನಾನು ಹೇರ್ ಫಾಲ್ ಅಂತೂ ತುಂಬಾ ಆಗೋಯಿತು. ಒಂದೊಂದು ಶಾಂಪು ಚೇಂಜ್ ಮಾಡಲಿಲ್ಲ. ಒಂದೊಂದು ಕಡೆ ಹಾಸ್ಪಿಟ್ಲಿಗೆ ಹೋಗಿ ನಾನು ಟ್ರೀಟ್ಮೆಂಟ್ ತೊಗೊಳ್ಲಿಲ್ಲ. ಸೊ ತುಂಬಾ ಖರ್ಚು ಮಾಡ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗೋದು ಮತ್ತು ಅಲ್ಲಿ ಕೊಡೋವಂತಹ ಮೆಡಿಷನ್ನ ತೊಗೊಳ್ಳೋದು, ಶಾಂಪೂ ಮತ್ತು ಏರ್ ಸಿರಮ್ ಅದೆಲ್ಲ ಕೊಡೋರು. ಅದನ್ನೆಲ್ಲ ತೊಗೊಂಡಾಗ ಕಮ್ಮಿ ಆಗೋದು, ಖುಷಿ ಆಗುತ್ತು. ಅಯ್ಯೋ ಕಮ್ಮಿ ಆಯ್ತಲ್ಲಪ್ಪ ಅಂತ. ಮತ್ತು ನನಗೆ ಅದೇ ಪ್ರಾಬ್ಲಮ್ಮೇ ಸ್ಟಾರ್ಟ್ ಆಗ್ತಿತ್ತು ಅದು ನಿಲ್ಲಿಸಿದಾಗ. ಸರಿ ಅಂತೇಳಿ ನನಗೂ ಸಾಕಾಗೋಯ್ತು. ಹಾಸ್ಪಿಟ್ಲು ಅಲ್ಲಿ ಹೋಗಿ ನಮ್ಮ ಮನೆಯವ್ರ ಕೈಲಿ ಸಖತ್ ಬೈಸ್ಕೊತಿದ್ದೆ. ಬರೀ ಹಾಸ್ಪಿಟ್ಲಿಗೆ ಇಕ್ಕದೇ ಆಗಿತ್ತು ದುಡ್ಡು ಹಂಗೆ ಹಿಂಗೆ ಅಂತ. ಸರಿ ಅಂತೇಳಿ ನಾನೇ ಒಂದೊಂದು ಮನೆಯಲ್ಲಿ ಏನಾದ್ರು ಒಂದು ಟ್ರೈ ಮಾಡೋಣ ಬಿಡು ಅಂಥೇಳಿ ಸೊ ಫೈನಲಿ ನಾನು ಈ ಒಂದು ರೆಮಿಡಿನ ಮನೆಯಲ್ಲೇ ಟ್ರೈ ಮಾಡಿಕೊಂಡೆ ಗೈಸ್. ನಿಜ 1 ಇಯರಿಂದ ಈ ಒಂದು ಸಮಸ್ಯೆ ನಂಗೆ ತುಂಬಾ ಕಾಡ್ತಾಯಿತ್ತು. ಏನು ಮಾಡಿದ್ರೂ ಹೋಗ್ತಾನೆ ಇರಲಿಲ್ಲ ಡ್ಯಾಂಡ್ರಫು. ಈಗಲೂ ಏನು ಸಂಪೂರ್ಣವಾಗಿ ಹೋಗಿದೆ ಅಂತ ನಾನು ನಿಮ್ಮ ಹತ್ರ ಬುರ್ಡೆ ಬಿಡೋಲ್ಲ. ಸೊ ಲೈಟಾಗಿ ಹೋಗಿದೆ, ಪರವಾಗಿಲ್ಲ. ಸೊ 1 ಇಯರಿಂದ ಇದ್ದಿದ್ದಕ್ಕೂ ಇವಾಗ್ಲೂ ಸಿಕ್ಕಾಪಟ್ಟೆ ಕಮ್ಮಿ ಆಗಿದೆ. ಆಲ್ಮೋಸ್ಟ್ ಒಂದು 70% ನನಗೆ ಡ್ಯಾಂಡ್ರಫ್ ಅಂತೂ ತುಂಬಾ ಕಮ್ಮಿ ಆಗಿದೆ. ಏನು ಹಾಕಿದ್ರೂ ನಾನು ಕಮ್ಮಿನೇ ಆಗ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ರೆಮಿಡಿನ ನಮ್ಮ ಹೆಣ್ಮಕ್ಳು ಯೂಸ್ ಮಾಡ್ಬೋದು, ಗಂಡು ಮಕ್ಕಳು ಕೂಡ ಯೂಸ್ ಮಾಡ್ಬೋದು. ನೀಟಾಗಿ ನಾವು ಇದನ್ನು ಹಚ್ಕೊಳ್ಳೋಕ್ಕೂ ಮುಂಚೆ ಫಸ್ಟು ಹೇರ್ನ ನೀಟಾಗಿ ಬಾಚ್ಕೊಬೇಕು. ಯಾಕಂದರೆ ಹೇರಲ್ಲಿ ಸಿಕ್ಕಿರುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ ನೀಟಾಗಿ ಹೇರೆಲ್ಲ ಬಾಚ್ಕೊಂಡು ಕೂದಲನ್ನೆಲ್ಲ ನೀಟಾಗಿ ಬಾಚ್ಕೊಂಡು ಅದಕ್ಕೆ ನಾವು ಈ ಒಂದು ಮನೆಯಲ್ಲೇ ಮಾಡಿರೋಂಥ ಹೋಮ್ ರೆಮಿಡಿನ ಹಚ್ಕೊಬೇಕು. ಈ ಹೋಮ್ ರೆಮಿಡಿ ನನಗಂತೂ ಸಖತ್ ಇಷ್ಟ ಆಯ್ತಪ್ಪ. ಹೆಂಗೋ ನಾನು ಟ್ರೈ ಮಾಡಿದ್ದು. ನನಗೆ ಕೂದಲು ಅಂತೂ ಫುಲ್ಲು ಉದುರೇ ಹೋಯ್ತು ಗೈಸ್. ಹೆಂಗಿತ್ತು ಗೊತ್ತಾ ನನ್ನ ಕೂದಲು? ನಿಜ ನಾನು ಸ್ಕೂಲು ಕಾಲೇಜ್ಗೆಲ್ಲ ಹೋಗ್ಬೇಕಾದಾಗ ನನ್ನ ಹೇರು ಅಂತೂ ಹೆಂಗಿತ್ತು ಅಂದರೆ ಎಲ್ರಿಗೂ ನನ್ನ ಹೇರ್ ಮೇಲೆ ಸಖತ್ ಕಣ್ಣಿತ್ತು. ಅಷ್ಟು ಉದ್ದ ಇತ್ತು, ಅಷ್ಟು ಚೆನ್ನಾಗಿ ದಪ್ಪ ಕೂಡ ಇತ್ತು. ಸಿಕ್ಕಾಬಟ್ಟೆ ಉದ್ದ ಇತ್ತು. ಇದ್ಯಾವುದು ಲೆಂತು ತುಂಬಾ ಕಮ್ಮಿ ನನ್ನ ಹೇರು. ಇದಕ್ಕಿಂತ ಉದ್ದ ಲೆಂತಿತ್ತು. ಅದು ಹೇಳೋಕ್ಕೆ ಆಗಲ್ಲ, ಲೆಂತ್ ಅಷ್ಟು ಉದ್ದ ಇತ್ತು ನನ್ನ ಹೇರ್ ಮಾತ್ರ. ಸೊ ನನ್ನ ಫ್ರೆಂಡ್ಸ್ಗಳಿಗೆ ಗೊತ್ತು ಎಷ್ಟು ಹೇರ್ ಇತ್ತು ನಂದು ಅಂತ ಉದ್ದಕ್ಕೆ. ಸೊ ಇವಾಗಂತೂ ಫುಲ್ ಅದು ಹೋಗೇ ಬಿಡ್ತು. ನಂಗೆ ಸಖತ್ ಬೇಜಾರಾಗುತ್ತೆ ಒಂದೊಂದ್ಸತಿ ನನ್ನ ಹೇರ್ ನೆನೆಸ್ಕೊಳಾಗ. ಬಟ್ ಏನೂ ಮಾಡೋಕ್ಕಾಗಲ್ಲ, ಇರೋ ಹೇರ್ನೇ ನೀಟಾಗಿ ಉಳಿಸ್ಕೊಳ್ಳೋಣ ಅಂದ್ಕೊಂಡು ಅದಕ್ಕೆ ಈ ಒಂದು ರೆಮಿಡಿನ ನಾನು ಮನೆಯಲ್ಲೇ ಟ್ರೈ ಮಾಡ್ತೀನಿ. ನೀವು ಕೂಡ ಈ ರೆಮಿಡಿನ ಟ್ರೈ ಮಾಡಿ. ನಾನು ಏನಪ್ಪ ಯೂಸ್ ಮಾಡ್ತಾಯಿದ್ದೀನಿ ಅಂತ ನೀವು ನೋಡಬೇಕು ಅನ್ನಂಗಿದ್ರೆ ಈ ವಿಡಿಯೋನ ಪೂರ್ತಿ ನೋಡಿದ್ರೆ ಮಾತ್ರ ನಿಮಗೆ ಗೊತ್ತಾಗೋದು. ಸ್ಕಿಪ್ ಮಾಡಿದ್ರೆ ನಿಜ ಗೊತ್ತಾಗಲ್ಲ. ನಾನು ಈ ರೆಮಿಡಿ ಏನೇನು ಯೂಸ್ ಮಾಡಿದ್ದೀನಿ, ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ನಿಮಗೆ ನಿಜ ಗೊತ್ತಾಗಲ್ಲ. ವಿಡಿಯೋ ಪೂರ್ತಿ ನೋಡಾದ್ಮೇಲೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಆಮೇಲೆ ರಿಸಲ್ಟ್ ಹೇಗೆ ಬಂತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ರಿಸಲ್ಟ್ ಬಂತಾ ಬರಲಿಲ್ಲ ಪ್ಲೀಸ್ ನನಗೆ ಕಮೆಂಟ್ ಮಾಡಬೇಕು ನೀವು. ಓಕೆನಾ? ನನಗಂತೂ ಸಖತ್ ಇಷ್ಟ ಆಯಿತು. ವಾರಕ್ಕೆ 3 ಡೇಸ್ ಇದನ್ನು ನಾವು ಹಾಕ್ಕೊಬೇಕು. ನಾನು ಅಷ್ಟು ವಾರಕ್ಕೆ 3 ಡೇಸ್ ಇಲ್ಲ 2 ಡೇಸ್ ಇದನ್ನು ಹಾಕ್ಕೊತೀನಿ. ಒಳ್ಳೆ ಬೆಸ್ಟ್ ರಿಸಲ್ಟ್ ಅಂತಲೇ ಹೇಳ್ಬೋದು. ಸ್ಕೂಲು ಕಾಲೇಜು ಅಂತ ಇದ್ದಾಗ ಅವಾಗೆಲ್ಲ ನೀಟಾಗಿ ಹೇರ್ನ ನಾವು ಅವಾಗೇನು ಮೇಂಟೈನೇ ಮಾಡ್ತಿರಲ್ಲ. ಸೊ ನಾರ್ಮಲಾಗಿಯೇ ನಮ್ಮ ಅಮ್ಮ ಅಂತೂ ನನಗೆ ತುಂಬಾ ಚೆನ್ನಾಗಿ ಹೇರ್ನ ಚೆನ್ನಾಗಿ ಗ್ರೋತ್ ಮಾಡಿದ್ರು ಅವ್ರು ಇದ್ದಾಗ. ನಾನು ಈಗಲೂ ತುಂಬ ನೆನೆಸ್ಕೊತಾ ಇರ್ತೀನಿ ನಮ್ಮ ಅಮ್ಮನ. ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಆವಾಗಿದ್ದಿದ್ದು ಹೇರು ಇವಾಗ ನನಗಿಲ್ಲ. ನಂಗೆ ನಿಜ ಬೇಜಾರಾಗುತ್ತೆ ಒಂದೊಂದು ಸತಿ. ಬಟ್ ಅದಕ್ಕೆ ಇರೋದನ್ನೇ ನೀಟಾಗಿ ಮೇಂಟೈನ್ ಮಾಡೋಣ ಅಂಥೇಳಿ ಮಾಡ್ತಾ ಇರ್ತೀನಿ. ಅವಾಗವಾಗ ಅದಿದು ರೆಮಿಡಿನ ಟ್ರೈ ಮಾಡ್ತೀನಿ. ಬಟ್ ನಾನು ಮಾಡೋ ರೆಮಿಡೀಸ್ ಎಲ್ಲ ಕೂಡ ವರ್ಕ್ ಆಗ್ತಾ ಇರುತ್ತೆ. ನಿಮಗೂ ಕೂಡ ಈ ರೆಮಿಡೀಸ್ ಬೇಕು ಅಂದರೆ ಟ್ರೈ ಮಾಡಿ. ಪೂರ್ತಿ ವಿಡಿಯೋನ ನೋಡಲೇಬೇಕು ಗೈಸ್. ನೋಡಿಲ್ಲ ಅಂದರೆ ನೀವೇ ಮಿಸ್ ಮಾಡ್ಕೋತೀರಾ. ಯಾರಿಗೆಲ್ಲ ಡ್ಯಾಂಡ್ರಫ್ ಜಾಸ್ತಿ ಇದೆ ಸೊ ಪ್ಲೀಸ್ ಇದನ್ನು ಟ್ರೈ ಮಾಡಿ. ನೀಟಾಗಿ ನಮ್ಮ ಹೇರ್ಗೆಲ್ಲ ನೀಟಾಗಿ ಹಚ್ಚಿ
ಚೆನ್ನಾಗಿ ನಾವು ಮಸಾಜ್ನ ಕೊಡಬೇಕು ಹೇರಿಗೆ. ಸೊ ಇನ್ನೊಂದೇನು ಗೊತ್ತಾಗ, ಡ್ಯಾಂಡ್ರಫ್ ಇದ್ದಾಗ ಯಾರೂ ಕೂಡ ಎಣ್ಣೆನ ಹಚ್ಚಿ 2 ಡೇಸು 3 ಡೇಸು ಬಿಡಬೇಡಿ. ನಾನು ತುಂಬ ಜನ ನೋಡ್ತೀನಿ, ಡ್ಯಾಂಡ್ರಫ್ ಇರುತ್ತೆ 2 ದಿನ 3 ದಿನದವರೆಗೂ ಎಣ್ಣೆನ ಹಚ್ಕೊಂಡು ಹಂಗೆ ಬಿಟ್ಟಿರ್ತಾರೆ. ಆ ಡ್ಯಾಂಡ್ರಫ್ಗೆ ನಾವು ಎಣ್ಣೆ ಹಾಕಿದಷ್ಟು ಅದು ಇನ್ನೂ ಜಾಸ್ತಿ ಆಗುತ್ತೆ ಹೊರತು ನಿಜ ಕಮ್ಮಿ ಆಗಲ್ಲ. ಡ್ಯಾಂಡ್ರಫ್ ಇದ್ದವರು ಎಣ್ಣೆ ಯಾವಾಗ ಹಚ್ಕೋಬೇಕಂತಪ್ಪ ಅಂದರೆ, ಸ್ನಾನ ಮಾಡೋಕ್ಕೂ ನೀವು 1 ಅವರ್ ಇಲ್ಲ ಹಾಫ್ ಆನ್ ಅವರ್ ಇದೆ ಅನ್ನಂಗಿದ್ರೆ ಮಾತ್ರ ಎಣ್ಣೆ ಹಚ್ಚಿ ಸ್ನಾನ ಮಾಡಬೇಕು. ಇಲ್ಲ ಅಂದರೆ ನೈಟ್ ಹಚ್ಚೋದು ಅಥವಾ ಒಂದಿನ ಮುಂಚೆ ಹಚ್ಚೋದು ಅದನ್ನು ಯಾವತ್ತೂ ಮಾಡಬೇಡಿ. ನಾನು ಕೂಡ ಹಂಗೆ ಮಾಡ್ತಿದ್ದೆ. ಆಮೇಲೆ ಅರ್ಥ ಆಯಿತು ನನಗೆ ಹಂಗೆ ಮಾಡಬಾರ್ದು ಅಂತ. ಅದಕ್ಕೆ ನಾನೇನು ಮಾಡ್ತೀನಿ, ಸ್ನಾನಕ್ಕೆ ಹೋಗೋಕ್ಕೂ 1 ಅವರ್ ಮುಂಚೆ ಅಷ್ಟೇ ನಾನು ಯಾವಾಗಲೂ ಡೈಲಿ ವಾರಕ್ಕೆ 3 ದಿನ ಇಲ್ಲ 2 ದಿನ ಎಣ್ಣೆ ಹಚ್ಕೊತೀನಿ. ಸ್ನಾನಕ್ಕೆ ಹೋಗೋಕ್ಕೂ ಮುಂಚೆ ಒಂದಿನ ಸ್ನಾನಕ್ಕೆ ಹೋಗೋಕ್ಕೂ ಮುಂಚೆ 1 ಅವರ್ ಅಷ್ಟೇ ಎಣ್ಣೆ ಹಚ್ಚೋದು. ಇಲ್ಲಾಂದರೆ 3/4 ಅವರ್ ಎಣ್ಣೆ ಹಚ್ಚಿ ಬಿಟ್ಬಿಡ್ತೀನಿ. ಒಂದೊಂದು ಸತಿ ಅರ್ಧ ಅವರ್ ಅಷ್ಟೇ ಎಣ್ಣೆ ಹಚ್ಚೋದು. ಸೊ ಜಾಸ್ತಿ ಎಣ್ಣೆ ಹಚ್ಚಿ ಬಿಡೋದ್ರಿಂದನೂ ಕೂಡ ಅದು ಡ್ಯಾಂಡ್ರಫು ನಮಗೊಂಥರ ತಲೆಯಲ್ಲಿ ಫಂಗಸ್ ಇದ್ದಂಗೆ, ಆ ಫಂಗಸ್ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ಎಣ್ಣೆ ಹಚ್ಚಿ ನಾವು ಬಿಡೋದ್ರಿಂದ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಪ್ಲೀಸ್ ಯಾರೂ ಕೂಡ ಈ ತಪ್ಪನ್ನ ಮಾಡಬೇಡಿ. ತುಂಬ ಜನ ಈ ತಪ್ಪು ಮಾಡ್ತಾ ಇರ್ತಾರೆ, ಎಣ್ಣೆ ಹಚ್ಚಿ ಬಿಟ್ಬಿಡ್ತೀರಾ. ಅದರಿಂದ ಜಾಸ್ತಿ ನಿಮಗೆ ಡ್ಯಾಂಡ್ರಫ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟು ಈ ಒಂದು ರೆಮಿಡಿನ ನೀವು ಹಚ್ಚಿ ಚೆನ್ನಾಗಿ ಮಸಾಜ್ ಕೊಡಿ. ಮಸಾಜ್ ಕೊಟ್ಟಾದಮೇಲೆ ಒನ್ ಅವರು ಸಾಕು. 1 ಅವರ್ ಮಿನಿಮಮ್ 1 ಅವರ್ ಸಾಕು. ಅಥವಾ ನಿಮ್ಗೆ ಸಾಕು ಜಾಸ್ತಿ ಏನು ಬೇಡ, 1 ಅವರೇ ಸಾಕು. ನಾನು ಕೂಡ 1 ಅವರೇ ಬಿಡೋದು. 1 ಅವರ್ ಬಿಟ್ಟು ನಾನು ಏರ್ ವಾಶ್ನ ಮಾಡ್ಕೊತೀನಿ. ಮತ್ತು ಏರ್ ವಾಶ್ ಮಾಡಬೇಕಾದಾಗ ಡ್ಯಾಂಡ್ರಫ್ ಇದ್ದಾಗ ಜಾಸ್ತಿ ಬಿಸಿ ನೀರು ಹಾಕಬೇಡಿ. ಬಿಸಿ ನೀರು ಜಾಸ್ತಿ ಹಾಕಿದಷ್ಟು ಅದು ಕೂಡ ಇನ್ನೂ ಜಾಸ್ತಿ ಆಗುತ್ತೆ ಡ್ಯಾಂಡ್ರಫ್. ನಿಮಗೆ ಜಾಸ್ತಿ ಬಿಸಿ ನೀರು ಹಾಕಬೇಡಿ, ಮೈಲ್ಡಾಗಿ ಬಿಸಿ ನೀರು ಹಾಕ್ಕೊಳ್ಳಿ ಅಷ್ಟೇ. ಸ್ವಲ್ಪ ಉಗುರು ಬೆಚ್ಚಗೆ ನೀರನ್ನ ಮಾತ್ರ ತಲೆಗೆ ಹಾಕ್ಕೊಳ್ಳಿ. ಆವಾಗ ನಿಮಗೆ ಡ್ಯಾಂಡ್ರಫು ನಿಜ ಕಮ್ಮಿ ಆಗುತ್ತೆ. ಕಮ್ಮಿ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ಬಂದು ನನಗೆ, ಕಮ್ಮಿ ಆಗಿಲ್ಲಮ್ಮ ತಾಯಿ ನಿಂದ ವಿಡಿಯೋ ನೋಡಿದಾಗ ಅಂತ. ನಿಜಕ್ಕೆ ಈ ಒಂದು ರೆಮಿಡಿನ ನೀವು ವಾರಕ್ಕೆ 3 ದಿನ ಆದರೂ ಮಾಡಲೇಬೇಕು. 3 ದಿನ ಮಾಡಿದಷ್ಟು ನಿಮಗೆ ಅಂದರೆ ಒಂದೇ ದಿನ ರಿಸಲ್ಟ್ ಬರಲ್ಲ. ನಿಮಗೆ ಡೈಲಿ ಯೂಸ್ ಮಾಡ್ತೀರಂದ್ರೆ ಬರೋದು. ಇವಾಗಿಲ್ಲಿ ನಾನು ಏನು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊತಿದ್ದೀನಿ ಅಂತ ಹೇಳ್ಕೊಡ್ತೀನಿ ನಿಮಗೆ. ಫಸ್ಟು ಒಂದು ಬೌಲಿಗೆ ಕೊಬ್ಬರಿ ಎಣ್ಣೆನ ತೊಗೊಳ್ಳಿ. ಕೊಬ್ಬರಿ ಎಣ್ಣೆ ಯಾವುದಾದ್ರೂ ಓಕೆ. ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಲೆಮನ್ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಪೀಸಸ್ ಲೆಮನ್ನು ಅರ್ಧ ಕಟ್ ಮಾಡಿ ಲೆಮನ್ ಹಾಕ್ಕೊತಾ ಇದ್ದೀನಿ. ನಿಂಬೆಹಣ್ಣಿನ ರಸ ಇದು. ನಿಂಬೆಹಣ್ಣಿನ ರಸ ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ ಒಂದು 3 ಇಂದ 4 ಸ್ಪೂನು ಹುಳಿ ಮೊಸರು ಇರಬೇಕು. ಮೊಸರು ಹುಳಿ ಬಂದಿರಬೇಕು. ಸೊ ಈ ಮೊಸರನ್ನ ಹಾಕ್ಕೊತಾ ಇದ್ದೀನಿ. ಈ 3 ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. 3 ಮಿಕ್ಸ್ ಆಗಬೇಕಲ್ವ ಒಟ್ಟಿಗೆ. ಕೊಬ್ಬರಿ ಎಣ್ಣೆ ಮತ್ತು ನಿಂಬೆಹಣ್ಣು ಮೊಸರು 3 ಕೂಡ ಒಟ್ಟಿಗೆ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಇದನ್ನು ಹೇರ್ಗೆ ಅಪ್ಲೈ ಮಾಡಬೇಕು. ಈ ಹೇರ್ ಪ್ಯಾಕು ತುಂಬಾ ಚೆನ್ನಾಗಿರುತ್ತೆ. ಸೊ ಪ್ಲೀಸ್ ಯಾರಾದರೂ ಟ್ರೈ ಮಾಡೋಂಗಿದ್ರೆ, ಜಾಸ್ತಿ ಡ್ಯಾಂಡ್ರಫ್ ಇದೆ ಅನ್ನೋಂಗಿದ್ರೆ ಇದನ್ನು ಪ್ಲೀಸ್ ಟ್ರೈ ಮಾಡಿ. ಮೊಸರು ಹಾಕೋದ್ರಿಂದ ಕೂದಲು ಕೂಡ ಸಾಫ್ಟ್ ಆಗುತ್ತೆ, ಸಿಲ್ಕಿ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಗೈಸ್ ಈ ವಿಡಿಯೋ ನೋಡಿದ್ದಕ್ಕೆ.